ಲೋಕಸಭಾ ಚುನಾವಣೆಯ ದಿನಾಂಕ ಅನೌನ್ಸ್ ಆಗಿದೆ. ಹೀಗಿರುವಾಗ ನಮ್ಮ ರಾಜ್ಯದ 28 ಕ್ಷೇತ್ರಗಳಲ್ಲಿ ಸುಮಾರು 14 ಕ್ಷೇತ್ರಗಳಿಗೆ ಇವತ್ತಿನಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡೋಕೆ ಅವಕಾಶ ಇದೆ. ಹಾಗಿರುವಾಗ ಹಾಲಿ ಸಂಸದ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಇವತ್ತು ನಾಮಪತ್ರವನ್ನ ಸಲ್ಲಿಸೋಕೆ ಹೋಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಉಮೇದುವಾರಿಕೆ ಅಥವಾ ನಾಮಪತ್ರ ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಕೆ ವೇಳೆ ತಮ್ಮ ಬಲ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಡಿಸಿ ಕಚೇರಿಯಿಂದ ಬೃಹತ್ ಮೆರವಣಿಗೆ ಬಳಿಕ ಬಹಿರಂಗ ಸಮಾವೇಶ 50,000 ಜನ ಕಾರ್ಯಕರ್ತರನ್ನ ಸೇರಿಸೋದರ ಮುಖಾಂತರ ಕಾಂಗ್ರೆಸ್ನ ಸ್ಟ್ರೆಂತ್, ಡಿ ಕೆ ಸುರೇಶ್ ಅವರ ಸ್ಟ್ರೆಂತ್ ತೋರ್ಸೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಉಮೇದುವಾರಿಕೆ ಅಥವಾ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಒಂದು ರೀತಿ ಭರಾಟೆ ಆರಂಭ ಅಂತಲೇ ಹೇಳ್ಬೋದು. ಮಾರ್ಚ್ 28 ಅಲ್ವಾ ಇವತ್ತಿನಿಂದನೇ ಆರಂಭ ಆಗ್ತಾ ಇರೋದು ನಾಮಪತ್ರ ಆರಂಭ. ಕಡೆಯ ದಿನ ಏಪ್ರಿಲ್ 4ಕ್ಕೆ. ಸೊ ಇವತ್ತು ಆರಂಭದಲ್ಲಿ ರಾಜ್ಯದ 14 ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆಯ ಭರಾಟೆ ಆರಂಭ ಆಗ್ತದೆ. ಮೊದಲ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್. ಬೇರೆ ಇನ್ಯಾರ್ಯಾರು ಸಲ್ಲಿಸ್ತಾರೋ ಗೊತ್ತಿಲ್ಲ, ಯಾರು ಬೇಕಾದ್ರೂ ಸಲ್ಲಿಸ್ಬೋದು. ಅಭ್ಯರ್ಥಿ ಅನೌನ್ಸ್ ಆದ್ಮೇಲೆ ಅವ್ರವ್ರ ಖುಷಿ. ಇದೀಗ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಸಿಗ್ತಾ ಇರೋ ಅಪ್ಡೇಟ್ ಇದು. ಆಮೇಲೆ ಬರೀ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿ ಬರಲ್ಲ. ಡಿ ಕೆ ಅವ್ರ ಬ್ರದರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಹೋಗಿ ಅಷ್ಟೇ ಬರ್ತಾ ಇಲ್ಲ. ಸುಮಾರು 50,000 ಜನ ಕಾರ್ಯಕರ್ತರನ್ನ ಸೇರೋದ್ರ ಮುಖಾಂತರ ತಮ್ಮ ಬಲ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ತಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ಗೆ ಅಥವಾ ವಿರೋಧ ಪಕ್ಷ ಬಿಜೆಪಿಗೆ, JDSಗೆ ಒಂದು ರೀತಿ ತಳಮಳ ಉಂಟು ಮಾಡಬೇಕು, ಶುರು ಮಾಡಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ